ಚಂದ್ರು ಬಿಸ್ಮಿಲ್ಲಾ ನಗರದ ಯುವ ನಾಯಕ ಕಾಂಗ್ರೆಸ್ ಮುಖಂಡ ಆಸಿಫ್ ಶರೀಫ್ ಅವರು ಇವತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರದ ಹರಿಪ್ರಸಾದ್ ಅವರಿಗೆ ದೊಡ್ಡ ಮಟ್ಟದ ರ್ಯಾಲಿಯನ್ನು ತೆಗಿತಾ ಇದ್ದಾರೆ. ಅವರ ಉದ್ದೇಶಗಳು ಏನಂತೇಳಿ ಇವತ್ತು ಕೊನೆಯ ದಿನ ಚುನಾವಣೆಯದು, ಯಾಕಂದರೆ ಬಹಿರಂಗ ಪ್ರಚಾರ ಇವತ್ತು ಸ್ಥಗಿತ ಆಗುತ್ತೆ. ಅದ್ರ ಪ್ರಯುಕ್ತ ಅವ್ರು ಏನು ಹೇಳ್ತಾರೆ ಅಂತ ಇವತ್ತು ಅಂತಿಮ ದಿವಸ ರಣಕಾಳೆ ಮುಗಿಸುವಂಥ ಕೊನೆಯ ಕ್ಷಣಗಳಲ್ಲಿ ಬಂದಿದ್ದೀರಿ. ಯಾವ ರೀತಿಯ ಜನಸ್ಪಂದನೆ ಕೊಡ್ತಾ ಇದ್ದಾರೆ, ಯಾವ ರೀತಿ ರ್ಯಾಲಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜನಗಳು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಬಿ ಕೆ ಹರಿಪ್ರಸಾದ್ ಸರ್ಗೆ. ಯಾಕಂದರೆ ಅಂಥ ಒಂದು ಲೀಡ್ರ್ ನಮ್ಗೆ ಸಿಕ್ಕಿರೋದು, ಅಂಥ ಒಂದು ಅಭ್ಯರ್ಥಿ ಮೋದಿ ಸರ್ಕಾರ ಸಿಕ್ಕಿರೋದು ನಮಗೆ ತುಂಬ ಒಂದು ನಮಗೆ ಅದೃಷ್ಟ ಅನ್ಸುತ್ತೆ. ನಮಗೆ ಅಂತೂ ಎಲ್ಲರೂ ವೋಟಿಂಗ್ ಮಾಡ್ತಾರೆ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ಒಂದು ನಂಬಿಕೆ ಇದೆ. ಅವ್ರಿಗೆ ಗೆಲ್ಲಿಸೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ವಿ. ಇವತ್ತು ಒಂದು ಅವೇರ್ನೆಸ್ ಏನು ಅಜೆಂಡಾ ಇದೆ ಅಂದರೆ ನಮ್ಮದು ಈ ಮೆಜಾರಿಟಿ ಆಫ್ ದಿ ಪೋಲಿಂಗ್ ಆಗಲಿ ಅಂತ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಲಾಸ್ಟ್ ದಿವಸ ಇವತ್ತು ಅಂತ ಇದೇ ಉದ್ದೇಶ ಇಟ್ಕೊಂಡು ನಾವು ಇವತ್ತು ರ್ಯಾಲಿ ತೆಗೆದಿದ್ವಿ. ಯಾಕೆಂದರೆ ತುಂಬ ಜನ ಬಿಸಿ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು, ಸ್ಟೂಡೆಂಟ್ಸು, ಇವರು ತುಂಬ ಜನ ಇರ್ತಾರೆ, ವೇಸ್ಟ್ ಮಾಡ್ತಾರೆ ಓಟ್ಸು. ಯಾಕಂದರೆ ಅವ್ರದ್ದು ಫ್ರೀಡಮ್ ಇದು. ಬೀಯಿಂಗ್ ಇನ್ ಟು ಡೆಮಾಕ್ರೆಟಿಕ್ ಕಂಟ್ರಿ, ಸೆಕ್ಯುಲರಿಸಮ್ ಕಂಟ್ರಿ, ನಾವು ವೋಟ್ ಮಾಡಿಲ್ಲ ಅಂದರೆ ನಮ್ಮ ಫ್ರೀಡಮೇ ವೋಟ್ ಮಾಡೋದು. ಯಾಕೆಂದರೆ ಅವರೆಲ್ಲ ಒಂದು ಬಂದು ವೋಟ್ ಮಾಡಲಿ, ಅವ್ರದ್ದೇನೋ ಒಂದು ಅಭಿಪ್ರಾಯ ಇದೆ ಬಂದು ತೋರಿಸಲಿ ಅಂತ ಇವತ್ತಿನ ದಿವಸ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಅಬ್ಕಿ ಬಾರ್ ಚೌಕಿದಾರ್, ಅಬ್ಕಿ ಬಾರ್ ಮನ್ ಕಿ ಬಾತ್, ಅಬ್ಕಿ ಬಾರ್ ಚಾಯ್ ಪೇ ಚರ್ಚಾ, ಸಬ್ ಖತಮ್, ಅಬ್ ದೂಸರಾ ಕೌನ್ ಸಾ ಚರ್ಚಾ ಲೇಕೆ ಏನು ಚರ್ಚೆ ಆಗಲ್ಲ. ಚೌಕಿದಾರ್ ಚೋರೆ ಅಂತ ಆಲ್ರೆಡಿ ಒಂದು ಕಮೆಂಟ್ ಬಂದುಬಿಟ್ಟಿದೆ. ಎಲ್ಲ ಏನಾಗಿದೆ 5 ವರ್ಷ ಅಂತ ಎಲ್ಲ ನೋಡಿದ್ದೀವಿ ನಾವು. ಯಾವುದು ಒಂದು ಕಮಿಟ್ಮೆಂಟ್ ಅವರು ಪೂರ್ತಿ ಮಾಡೋಕ್ಕಾಗಿಲ್ಲ. ತುಂಬ ವಿದೇಶಗಳು ಹೋಗ್ಬಿಟ್ಟು ಬಂದರು, ಒಂದು ಇನ್ವೆಸ್ಟ್ಮೆಂಟ್ ಬರಲಿಲ್ಲ, ಏನೋ ಒಂದು ನಮಗೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಬಿಸ್ನೆಸ್ ಇರಲಿ, ವುಮೆನ್ಸ್ಗಿರಲಿ, ಮಹಿಳೆಯರಿರಲಿ, ಯಾರಲ್ಲಿ ಎಲ್ಲೂ ಏನೋ ನಮಗೊಂದು ಕೆಲಸ ಆಗಿರೋದು ನೋಡಿಲ್ಲ. ನಾವೆಲ್ಲ ಎಲ್ಲ ಟೋಟಲ್ ಆಲ್ ಓವರ್ ಇಂಡಿಯನ್ ಸಿಟಿಸನ್ಸ್ ಯಾರು ಕೇಳಿ ಪಾಪ್ಯುಲೇಷನಲ್ಲಿ ಯಾರು ಎಲ್ಲರೂ ಇದೇ ಮಾತಾಡ್ತಾರೆ, ಎಲ್ಲೂ ಕೆಲಸ ಆಗಿಲ್ಲ. ಈ ಸಲ ತಿರ್ಗಾ ನಾವು ಸಪೋರ್ಟ್ ಮಾಡಲ್ಲ ಅಂತ ತುಂಬ ಪಬ್ಲಿಕ್ ಅಭಿಪ್ರಾಯ ಇದೆ. ನಾವು ಈ ಸಲ ಒಂದು ಚೇಂಜ್ ತೊಗೊಂಬರೋಣ, ಒಂದು ಯೂತ್ ಅಂತ ಬರಲಿ, ರಾಹುಲ್ ಜಿ ಬರಲಿ ಅಂತ ನಮಗೊಂದು ಅಭಿಪ್ರಾಯ ಇದೆ. ಮೋದಿ ಹಟಾವ್ ದೇಶ್ ಬಚಾವ್ ಅಂತ ನಮ್ಮದು ಒಂದು ಸ್ಲೋಗನ್ ಬರೋದಿದೆ. ನೋಡೋಣ ಇವತ್ತು. ಆಸಿಫ್ ಶರೀಫ್ ಅವರೇ, ಕೊನೆಯದಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೋದಿ ಅವರು ಒಂದು ಕಡೆ ನಿಮ್ಮ ಅಭ್ಯರ್ಥಿ ಅಂದ ತಕ್ಷಣ BJP ಅಭ್ಯರ್ಥಿ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಅಬ್ಕಿ ಬಾರ್ ಮೋದಿ ಸರ್ಕಾರ. ಇವರು ಬರೀ ಒಂದು ಭರ್ಮಾ ಭಾಷೆಯನ್ನು ಒಂದು ಯಾರಿಗಾರು ಒಂದು ರಿಲೀಜಿಯಸ್ಸಲ್ಲಿ ಗಲಾಟೆ ಮಾಡಿಸೋಕ್ಕೆ ಒಂದು ಅವಕಾಶ ಬೇಕು ಅಂತ ಕೇಳ್ಕೊತಿದ್ದಾರೆ. ಅದು ನಮ್ಮ ಹತ್ರ ಇದೆ, ನಾವು ಹೆಂಗೆ ಫೇಸ್ ಮಾಡಬೇಕು ಇದು ಅಂತ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಾವು ಒಂದೆಲ್ಲರಿಗೂ ಬೇಡ್ಕೊತೀವಿ. ಒಟ್ಟಾರೆಯಾಗಿ ನಿಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಹರಿಪ್ರಸಾದ್ ಎಷ್ಟು ಅಂತರದಲ್ಲಿ ಗೆಲ್ಲುವ ಅದು ನಾವು ಎಕ್ಸ್ಪೆಕ್ಟೇಷನ್ ಹೇಳೋಕ್ಕಾಗಲ್ಲ. ಮಿನಿಮಮ್ ನಮ್ಮ ಐಡಿಯಾಯಿಂದ ಒಂದು 70-80,000 ಲೀಡಲ್ಲಿ ಬರ್ತಾರೆ ಅಂತ ನಾವು ಹೋಗ್ಬೋದು. ರಾಜ್ಯದಲ್ಲಿ ಎಷ್ಟು ಕ್ಷೇತ್ರ ಬರ್ಬೋದು? ಇವಾಗ ಮೈತ್ರಿ ಸರ್ಕಾರ ಇರೋ ಪ್ರಕಾರ ನಮ್ಮದು ಮೆಜಾರಿಟಿ ಬರ್ಬೋದು ಅಂತ ನಾವು ಅನ್ಕೊತೀವಿ. 20 ಸೀಟ್ಸು ಮೈತ್ರಿ ಸರ್ಕಾರ ಅವ್ರದ್ದು ಬರ್ಬೋದು ಅಂತ ನಾವು. ಯಾಕಂದರೆ JDS ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ 2021 ಮೇಲೆ ಬರ್ಬೋದು. ಒಟ್ಟಾರೆಯಾಗಿ ಮತದಾರರಿಗೆ ಯಾವ ರೀತಿಯ ಕರೆಯನ್ನು ಕೊಡ್ತೀವಿ? ನಾವು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನಸ್ಸಲ್ಲಿ ಏನಿದೆ, ಏನು ಚೆನ್ನಾಗಿದೆ, ಏನಿಲ್ಲ ಅಂತ ನಿಮಗೆ ಗೊತ್ತಿದೆ. ಒಳ್ಳೆತನ ನೋಡಿ, ಕ್ಯಾಂಡಿಡೇಟ್ ನೋಡಿ, ಪಾರ್ಟಿ ನೋಡಿ. ಫ್ಯೂಚರ್ ರಾಹುಲ್ ಜಿ ಒಂದು ಯೂತ್ ಬಂದೇ ಒಂದು ಚೇಂಜಸ್ ಬರ್ತಾರೆ. ನಮಗೆ ಒಂದು ರಾಹುಲ್ ಗಾಂಧಿ ಬಂದರೆ ನಮ್ಗೆ ತುಂಬ ಒಳ್ಳೇದಾಗತ್ತೆ ಅಂತ ನಾವು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ವೋಟ್ ಫಾರ್ ಕಾಂಗ್ರೆಸ್ ಅಂತ ಹೇಳಿ.